ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಸಂಕಷ್ಟದಲ್ಲಿ ಸಿಲುಕಿದ್ದಂತಹ ದಾಸನಿಗೆ 7 ದಿನಗಳ ರಿಲೀಫ್ ಸಿಕ್ಕಿದೆ. ತಕ್ಷಣ ಮಾಫಿ ಅರ್ಜಿಯನ್ನ ಪರಿಗಣಿಸದಂತೆ ಮನವಿ ಮಾಡಿದ್ದಂತಹ ದರ್ಶನ್ ಪರ ವಕೀಲರು ಆ ಚಾಲೆಂಜ್ ಗೆಲ್ಲುವಲ್ಲಿ ಸಕ್ಸಸ್ ಆಗಿದ್ದಾರೆ. ಪ್ರದೋಷ್ ಮಾಫಿ ಹೇಳಿಕೆ ದಾಖಲೆಗೆ ಕೋರ್ಟ್ ಕಾಲಾವಕಾಶವನ್ನ ನೀಡಿದ್ರು ದರ್ಶನ್ಗೆ ಟೆನ್ಷನ್ ಮಾತ್ರ ಇನ್ನೂ ತಪ್ಪಿಲ್ಲ. ಮಾಫಿ ಸಾಕ್ಷಿ ಸಂಕಷ್ಟದಿಂದ ನಟ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್. 1 ವಾರ ಹೇಳಿಕೆ ದಾಖಲಿಸಲು ಇಲ್ಲ ಅವಕಾಶ, ಕೋರ್ಟ್ ಆದೇಶ. ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಗೆ ಆಗಲು ಒಪ್ಪಿರುವ ಪ್ರದೋಷ ಹೇಳಿಕೆ ದಾಖಲಿಸಲು ದಿನಾಂಕ ನಿಗದಿಪಡಿಸುವ ಬಗ್ಗೆ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಹೀಗಾಗಿ ಉಸಿರು ಬೆಗೆ ಹಿಡಿದುಕೊಂಡು ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಕೋರ್ಟ್ ಆದೇಶ ಕೇಳ್ತಿದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ A14 ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಡೆದಿದೆ. ಈ ವಿಚಾರಣೆಯಲ್ಲಿ ಪ್ರದೋಷ್ ವಕೀಲ ದಿವಾಕರ್, ದರ್ಶನ್ ವಕೀಲ ಹಶ್ಮತ್ ಪಾಷಾ ಹಾಗೂ ಸರ್ಕಾರದ ಪರವಾಗಿ ಸಚಿನ್ ತಮ್ಮ ವಾದ ಮಂಡಿಸಿದ್ರು. ಪ್ರದೋಷ್ ಅಪ್ರೂವರ್ ಆಗೋಕೆ ಬಯಸಿದ್ದಾರೆ. ಕೋರ್ಟ್ ಹೇಳಿಕೆ ಪಡಿಬೇಕು. ಈ ಕೇಸಲ್ಲಿ ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯನಾಶ ಯತ್ನ 3 ಡೈಮೆನ್ಷನ್ ಇದೆ. ಆದಷ್ಟು ಬೇಗ ಪ್ರದೋಷ್ ಅರ್ಜಿ ಪರಿಗಣಿಸದೇ ಇದ್ರೆ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಇತರೆ ಆರೋಪಿಗಳು ಈ ಹಂತದಲ್ಲಿ ಪ್ರಶ್ನಿಸೋ ಅಧಿಕಾರ ಇಲ್ಲ. ಹೇಳಿಕೆ ಆದ್ಮೇಲೆ ಸಹ ಆರೋಪಿಗಳು ಪಾರ್ಟಿ ಸವಾಲ್ ಮಾಡೋಕೆ ಅವಕಾಶ ಇದೆ. ಹೈಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಮುಂದುವರಿಸಬಹುದು. ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆ ದಾಖಲಿಸಬಾರದು. A14 ಇನ್ನೂ ಕೂಡ ಆರೋಪಿಯೇ. ಈತ ಇನ್ನೂ ಸಾಕ್ಷಿ ಆಗಿಲ್ಲ. ಕೋರ್ಟ್ ಇನ್ನೂ ಪರಿಗಣಿಸಿಲ್ಲ. ನಾನ್ ಸಾಕ್ಷಿ ಅಂತ ಹೇಳ್ತಾ ಇಲ್ಲ, ಸಾಕ್ಷಿ ಆಗೋಕೆ ಮನವಿ ಮಾಡಿದ್ದಾರೆ. ಹೀಗಾಗಿ ಮಾಫಿ ಸಾಕ್ಷಿಯಾಗೋ ಅರ್ಜಿ ಪುರಸ್ಕರಿಸಿ ಪ್ರದೋಷ್ ಹೇಳಿಕೆ ದಾಖಲೆಗೆ ಸಮಯ ನಿಗದಿಪಡಿಸಿ ಮೈಲಾರ್ಡ್. ಪ್ರದೋಷ್ ಹೇಳಿಕೆ ದಾಖಲಿಸೋ ಮುನ್ನ ನಮಗೆ ಬ್ರೀತಿಂಗ್ ಟೈಮ್ ಕೊಡಿ. ನಿನ್ನೆ ಕೋರ್ಟ್ ನೀಡಿರೋ ಆದೇಶದ ಪ್ರತಿ ಕೂಡ ಸಿಕ್ಕಿಲ್ಲ. ಆದೇಶದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡಬೇಕು. ಕನಿಷ್ಠ 1 ವಾರ ಕಾಲಾವಕಾಶ ನೀಡಿ ಮೈಲಾರ್ಡ್. ಈ ವೇಳೆ ಮಧ್ಯ ಪ್ರವೇಶಿಸಿದ ಸರ್ಕಾರದ ವಕೀಲರು ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು. ನಿನ್ನೆ ಕೋರ್ಟ್ ನೀಡಿದ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇದೆ. ಹೀಗಂದ ಮಾತ್ರಕ್ಕೆ ಪ್ರಕ್ರಿಯೆಗಳಿಗೆ ನಿರ್ಬಂಧ. ರೇಣುಕಾಸ್ವಾಮಿ ತಾಯಿ ರತ್ನಾಪ್ರಭಾ ಹಾಸ್ಟೆಲ್ ವಿಟ್ನೆಸ್ ಎಂದು ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿದೆ. ಹೀಗೆಂದ ಮಾತ್ರಕ್ಕೆ ಸಾಕ್ಷಿಗಳ ವಿಚಾರಣೆ ಆಗಿಲ್ವಾ? ಮುಂದುವರಿಸಲಾಗಿದೆ ಅಲ್ವಾ? ಪ್ರದೋಷ್ ಹೇಳಿಕೆ ಸಾಕ್ಷಿ ಆಗುತ್ತೋ ಇಲ್ವೋ ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡುತ್ತೆ. ಒಂದ್ ವೇಳೆ ಅವರು ಸಾಕ್ಷಿ ಅಲ್ಲ ಅಂದ್ರೆ ಆರೋಪಿಯಾಗೇ ಇರ್ತಾರೆ. ದಯವಿಟ್ಟು ಮಾಫಿ ಸಾಕ್ಷಿ ಅರ್ಜಿ ಪುರಸ್ಕರಿಸಿ ಹೇಳಿಕೆ ದಾಖಲೆಗೆ ಅವಕಾಶ ಕೊಡಿ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಮಾಫಿ ಸಾಕ್ಷಿ ಒಪ್ಕೊಂಡಿದೆ. ಪ್ರದೋಷ್ನ ಜೈಲಲ್ಲಿ ಪ್ರತ್ಯೇಕವಾಗಿರಿಸಿ ಭದ್ರತೆ ನೀಡಿ ಮೈಲಾರ್ಡ್. 2 ಕಡೆಯ ವಾದವನ್ನ ಪರಿಗಣಿಸಿದ 59ನೇ CCH ಕೋರ್ಟ್ ಆಗಸ್ಟ್ 18ರವರೆಗೆ ಪ್ರದೋಷ ಹೇಳಿಕೆ ದಾಖಲಿಕೆಗೆ ಅವಕಾಶ ಅಂತ ಆದೇಶ ಕೊಟ್ಟು ವಿಚಾರಣೆ ಮುಂದೂಡಿತು. ಹಾಗೂ ಪ್ರದೋಷ್ನನ್ನ ಜೈಲಿನಿಂದ ಪ್ರತ್ಯೇಕ ವಿಸಿಯಲ್ಲಿ ಹಾಜರುಪಡಿಸಬೇಕು ಮತ್ತು ಭದ್ರತೆ ನೀಡಬೇಕು ಅಂತ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಡ್ತು. ಒಟ್ಟಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಅದೇ ರೀತಿ ಜೈಲು ಹಕ್ಕಿಯಾಗಿರುವ ದಾಸನಿಗೆ 1 ವಾರ ರಿಲೀಫ್ ಸಿಕ್ಕಿದೆ. ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇಲ್ಲ ಎಂಬ ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ದರ್ಶನ್ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಲು ಮುಂದಾಗಿದ್ದಾರೆ. ಹೀಗಾಗಿ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ನೀಡುತ್ತಾ ಅಥವಾ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.